ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ವಡಾ ಮಾಡೋಣ. ವಡಾ ಅಂತನಾದರೂ ಹೇಳ್ಬೋದು, ಪಕೋಡ ಅಂತನಾದರೂ ಹೇಳ್ಬೋದು. ಇದರಲ್ಲೇನು ವಿಶೇಷ ಅಂತ ಅನ್ನಿಸ್ಬೋದು, ಬಟ್ ಮಾಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ನಿಮಗೇನು ವಿಶೇಷ ಅಂತ. ಸಂಜೆ ಟೈಮಲ್ಲಿ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ಇದನ್ನು ತಿಂತಾ ಇದ್ದರೆ ಮಾಡೋರಿಗೆ ಸುಸ್ತಾಗುತ್ತೆ ಹೊರತು ತಿನ್ನೋರಿಗೆ ಸಾಕು ಅಂತ ಅನಿಸಲ್ಲ. ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ. ನಿಮಗಿದ್ರ ಸ್ಮೆಲ್ಲನ್ನು ಏನಾದರೂ ಫೀಲ್ ಮಾಡ್ಸೋಕ್ಕಾಗಿದ್ದರೆ ಖಂಡಿತ ಮಾಡ್ತಾಯಿದ್ದೆ. ಇದು ಸ್ಮೆಲ್ಲು ನನಗೇ ತಡೆಯೋಕ್ಕಾಗ್ತಿಲ್ಲ, ಅಷ್ಟು ಘಮ ಘಮ ಅಂತ ಇದೆ. ನೋಡಿ ಒಳಗಡೆ ಕೂಡ ಎಷ್ಟು ಸಾಫ್ಟಾಗಿ ಎಷ್ಟು ಪದ್ರವಾಗಿದೆ ಅಂದರೆ ನಿಮಗೆ ಮಾಡಿದಾಗಲೇ ಅದು ರುಚಿ ಗೊತ್ತಾಗೋದು. ಖಂಡಿತ ಟ್ರೈ ಮಾಡಿ ನೋಡಿ. ಬನ್ನಿ ಶುರು ಮಾಡೋಣ. ಇಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡ ನಂತರ ನಾನು ಇದಕ್ಕೆ ಏನೇನು ಬೇಕು ಅಂತ ಹಾಗೆ ಹೇಳ್ತಾನೆ ಹೋಗ್ತೀನಿ. ಇದು ನಾನು ಅರ್ಜೆಂಟಲ್ಲಿ ಮಾಡಿದ್ರಿಂದ ನನಗೆ ಸಪ್ರೇಟಾಗೆಲ್ಲ ತೆಗೆದಿಟ್ಕೊಂಡು ನಿಮಗೆ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಹೇಳ್ತಾನೆ ಹಂಗೆ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕ್ತೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಇದನ್ನು ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಇದು ತುಂಬ ಆಗಬಾರ್ದು, ಯಾಕೆಂದರೆ ಇನ್ನೂ ಭಾಳ ಪದಾರ್ಥಗಳು ಹಾಕೋದಿದೆ. ಹಾಗಾಗಿ ಇದನ್ನು ನೀವು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ನೋಡಿ, ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗಲೇ ಮಾಡ್ಕೋಬೇಡಿ, ಇನ್ನು ಬೇರೆ ಪದಾರ್ಥ ಹಾಕೋದಿದೆ, ಅದು ಹಾಕಿದಾಗ ಇದು ನೀರಾಗುತ್ತೆ. ಹಾಗಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನೋಡಿ, ಇನ್ನು ಸ್ವಲ್ಪ ಒಂದು 2-3 ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಅದಕ್ಕಿದ್ರೆ ಸಾಕು. ಎಷ್ಟು ಗಟ್ಟಿ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ. ಇದನ್ನು ಕಲಸಿ ಆಗಿದ ನಂತರ ಇದನ್ನು 10 ನಿಮಿಷ ಹೀಗೆ ನೆನೆಯೋದಕ್ಕೆ ಬಿಡಬೇಕು. ಇದನ್ನು ನೆನೆಯೋದಕ್ಕೆ ಬಿಟ್ಬಿಟ್ಟು ನಾನು ಮಿಕ್ಕಿರೋ ಸಾಮಾನುಗಳು ಏನೇನು ಬೇಕು, ಏನು ಮಾಡಬೇಕು ಅಂತ ಬನ್ನಿ ಹೇಳ್ತೀನಿ. ಈಗ ಇದನ್ನು 10 ನಿಮಿಷ ನೆನೆಯೋದಕ್ಕೆ ಸೈಡಿಗೆ ಇಟ್ಬಿಡೋಣ. ಇವಾಗ ಒಂದು ಬೌಲಿಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಕ್ಕೊಳ್ಳಿ. ಹಾಗೆ 1 ಚಮಚದಷ್ಟು ಕೊತ್ತಂಬರಿ ಕಾಳು, ಹಾಗೆ ಒಂದು ಅರ್ಧ ಚಮಚದಷ್ಟು ಅಜ್ವಾನ, ಕಾಳು ಅಂತ ಏನು ಹೇಳ್ತಾರಲ್ಲ ಅದು. ಇದು 3 ಹಾಕ್ಕೊಂಡು ಇದನ್ನು ನಾವು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ತುಂಬ ಫೈನ್ ಪೌಡ್ರೆಲ್ಲ ಏನು ಬೇಡ, ತರಿಯಾಗಿದ್ದರೆ ಸಾಕು. ಹಾಗೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಹಾಗೆ ಒಂದು 5-6 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ 1 ಚಮಚದಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಹಿಂಗೆ ಹಾಕಿ ಆವಾಗಲೇ 10 ನಿಮಿಷ ನೆನೆಸೋದಕ್ಕೆ ಬಿಟ್ಟಿದ್ವಲ್ಲ, ಆ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಕಾದಿರೋ ಎಣ್ಣೆ ಇದು, ಹಸಿ ಎಣ್ಣೆ ಅಲ್ಲ. ಆ ಬಿಸಿ ಎಣ್ಣೆಗೆ ಸ್ವಲ್ಪ ಹಿಂಗೆ ಸೇರಿಸಿ ಈ ನೆನೆಯೋಕೆ ಇಟ್ಟಿರೋಂಥ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಅಂದರೆ 3-4 ನಿಮಿಷದವರೆಗೂ ನೀವು ಇದೇ ರೀತಿ ಕೈ ಆಡ್ಕೊಳ್ತಾ ಇರಬೇಕು. ನೀವು ಗಮನಿಸ್ಬೋದು, ಅದು ಹಿಟ್ಟಲ್ಲಿ ಸಾಫ್ಟ್ನೆಸ್ ಬರುತ್ತೆ ಮತ್ತು ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಆಗೋದು ಗೊತ್ತಾಗುತ್ತೆ ನಿಮ್ಗೆ. ಎಷ್ಟು ಚೆನ್ನಾಗಿ ಕೈ ಆಡ್ಕೊಳ್ತೀರ, ನಿಮ್ಮದು ವಡೆ ಅಷ್ಟು ಟೇಸ್ಟಾಗಿ ಬರುತ್ತೆ, ಅಷ್ಟು ಸಾಫ್ಟಾಗಿ ಬರುತ್ತೆ. ಇದನ್ನು ಮಾತ್ರ ಖಂಡಿತ ಸ್ಕಿಪ್ ಮಾಡೋಗಿಲ್ಲ ನೀವು. ನೋಡಿ, ಅದು 3 ನಿಮಿಷದವರೆಗೂ ಚೆನ್ನಾಗಿ ಕೈ ಆಡ್ಕೊಂಡಿದ್ದ ನಂತರ ನಾನಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಿಕ್ಕಿರೋ ಎಲ್ಲ ಪದಾರ್ಥ ಸೇರಿಸಿ ಈಗ ಕರಿಬೇಕಲ್ವ, ಅದಕ್ಕೆ ನೋಡಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಕಾಳು ಪುಡಿ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಜೊತೆಗೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಹಾಗೆ 1 ಚಮಚದಷ್ಟು
ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದು ತುಂಬ ಫೈನಾಗಿರೋ ಪೇಸ್ಟ್ ಅಲ್ಲ, ತರಿಯಾಗಿ ಕುಟ್ಕೊಳ್ಳಿ. ಇಲ್ಲ ನಿಮಗೆ ತುರ್ಕೊಳಕ್ಕಾದ್ರೆ ತುರ್ಕೊಳ್ಳಿ, ಬಟ್ ತುಂಬ ಫೈನಾಗಿ ಪೇಸ್ಟ್ ಮಾಡಿ ಹಾಕಬೇಡಿ, ಟೇಸ್ಟ್ ಸರಿ ಅನಿಸಲ್ಲ. ಇದು ತರಿಯಾಗಿ ಇರಬೇಕು ಬೆಳ್ಳುಳ್ಳಿ ಶುಂಠಿ. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇದು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ಯಾವಾಗ ಮಾಡ್ತೀವೋ ಯಾವಾಗ ತಿಂತೀವೋ ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಘಮ ಬರ್ತಾ ಇರುತ್ತೆ ಇದ್ರದ್ದು, ಅಜ್ವಾನದ್ದು, ಕೊತ್ತಂಬರಿ ಕಾಳದ್ದು ಎಲ್ಲದ್ರದ್ದು. ಇದು ಇಲ್ಲಿ ಒಂದು ದೊಡ್ಡ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಪೂರ ಹಣ್ಣು ಏನು ಹೇಳ್ತಾರೆ ತುಂಬ ಸಾಫ್ಟ್ ಆಗೋಕ್ಕೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 3/4% ಬೆಂದರೆ ಸಾಕು. ಆಲೂಗಡ್ಡೆ ಸಿಪ್ಪೆ ರಿಮೂವ್ ಮಾಡೋಕ್ಕಾದ್ರೆ ಅಷ್ಟು ಆದರೆ ಸಾಕು. ಅದಕ್ಕೆ ತುರಿದು ಹಾಕ್ಕೊಂಡಿದ್ದೀನಿ. ಮ್ಯಾಶ್ ಮಾಡಿ ಎಲ್ಲ ಹಾಕ್ಕೋಬೇಡಿ, ಆ ಆಲೂಗಡ್ಡೆನ ತುರಿದು ಒಂದು ಆಲೂಗಡ್ಡೆಯಷ್ಟು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾವು ನೀರನ್ನು ಜಾಸ್ತಿ ಹಾಕಿಲ್ಲ, ಕರೆಕ್ಟಾಗಿ ಅಡ್ಜಸ್ಟ್ ಆಯ್ತದು. ಅಕಸ್ಮಾತ್ ಏನಾದರೂ ನಿಮಗಿಲ್ಲ ತುಂಬ ಗಟ್ಟಿಯಾಗಿದೆ ಇದು ಅಂತ ಅನ್ನಿಸ್ತು ಅಂದರೆ ಮಾತ್ರ ಒಂದು ಅರ್ಧ ಚಮಚ ಅಥವಾ 1 ಚಮಚದಷ್ಟು ನೀರು ಸೇರಿಸ್ಕೊಳ್ಳಿ. ಈಗ ಲಾಸ್ಟಲ್ಲಿ ಇನ್ನೇನು ಕರಿಬೇಕು ಅನ್ನೋ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕ್ಕೊಂಡಾಗಿದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ಇರಬೇಕು ಹಿಟ್ಟು. ಈಗ ಬನ್ನಿ ಫ್ರೈ ಮಾಡೋಣ. ಒಂದು ಸರಿ ನಮ್ಮ ಎಣ್ಣೆ ಕಾದಿದೆನಾ ಅಂತ ಚೆಕ್ ಮಾಡಿಕೊಂಡು ಈ ವಡಾನ ಫ್ರೈ ಮಾಡೋಕ್ಕೆ ಶುರು ಮಾಡೋಣ. ನೋಡಿ, ಹೀಗೆ ಒಂದೊಂದಾಗಿ ವಡೆಗಳನ್ನ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಹೋಗೋಣ. ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು. ಉಂಡೆ ಮಾಡೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಕೈಯಿಂದ ತೊಗೊಂಡು ಬಿಟ್ಟರೆ ಸಾಕು, ನೀಟಾಗಿ ರೌಂಡಾಗಿ ಬರುತ್ತೆ. ಅಕಸ್ಮಾತ್ ನಿಮಗೆ ಕೈಯಿಂದ ಹಾಕ್ಲಿಕ್ಕೆ ಸರಿ ಹೋಗಿಲ್ಲ ಅಂದರೆ ಸ್ಪೂನಿಂದ ಹಾಕ್ಕೊಳ್ಳಿ. ಒಂದು ಬೆಸ್ಟ್ ಟ್ರಿಕ್ ಏನು ಅಂದರೆ ಸ್ಪೂನಿಂದ ಹಾಕುವಾಗ ಅಂಟ್ಕೊಳ್ಳುತ್ತೆ ಸ್ಪೂನಿಗೆ. ಹಾಗಾಗಿ ಆ ಸ್ಪೂನಿಗೆ ಒಂದು ಸಣ್ಣದು ಕವರ್ ಕಟ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಆ ಸ್ಪೂನಿಂದ ಹಾಕ್ಕೊಳ್ತಾ ಹೋದರೆ ಒಂದು ಸ್ವಲ್ಪನೂ ಹಿಡಿಯಲ್ಲ, ಅದು ಚೆನ್ನಾಗಿ ಜಾರ್ಕೊಳ್ಳುತ್ತೆ. ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು. ನೋಡಿ, ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ತುಂಬ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಕೆಳಗೆ ಮೇಲೆ ತಿರುಗಾಡಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಮೇಲೆ ಮಾತ್ರ ಬ್ರೌನ್ ಆಗಿರುತ್ತೆ, ಒಳಗಡೆ ಹಸಿ ಹಸಿಯಾಗಿರುತ್ತೆ. ನೋಡಿ, ಚೆನ್ನಾಗಿ ಕೆಂಪಗಾಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ನೋಡಿದ್ರಾ ಎಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇದೆ ಗೊತ್ತಾ, ಘಮ ಘಮ ಅಂತ ಇದೆ ಅಡುಗೆ ಮನೆಯೇ. ನೋಡಿ, ಸಂಜೆ ಟೈಮಲ್ಲಿ ಬಿಸಿ ಬಿಸಿ ಚಹಾ ಪಕೋಡ ಇದ್ಬಿಟ್ರೆ ಆಹಾ, ಅದ್ರ ರುಚಿನೇ, ಅದ್ರ ಮಜಾನೇ ಬೇರೆ. ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ, ಇವನು ತಕ್ಕೊಳ್ಳೋಣ. ನಾನು ಹೇಳಿದ್ನಲ್ಲ, ಸ್ವಲ್ಪ ಫ್ರೈ ಮಾಡುವಾಗ ಸ್ವಲ್ಪ ಪೇಷನ್ಸಿಂದ ಫ್ರೈ ಮಾಡಿ. ನೋಡಿ, ಈಗ ಇದೆಲ್ಲ ಫ್ರೈ ಆಗಿದೆ. ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಬಿಸಿ ಬಿಸಿಯಾಗಿರೋಂಥ ಖಡಕ್ಕಾಗಿರೋಂಥ ಚಹಾ, ಅದರ ಜೊತೆಗೆ ಬಿಸಿ ಬಿಸಿಯಾಗಿರೋಂಥ ಪಕೋಡ. ಹೊರಗಡೆ ಚೆನ್ನಾಗಿ ಮಳೆ ಬರ್ತಾ ಇದೆ.
ವಾ ಏನು ಮಸ್ತಾಗಿದೆ ಗೊತ್ತಾ. ಮಾಡಿ ಖಂಡಿತ ತಿಂದು ನೋಡಿ ಹೇಗೆ ಅನ್ನಿಸ್ತು ಅಂತ. ಖಂಡಿತ ಇದ್ರ ಟೇಸ್ಟ್ ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಇದನ್ನು ಕಾಟೇವಾಡಿ ಪಕೋಡ ಅಂತ ಕರೀತಾರೆ. ತುಂಬ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.